ಶಾಮನೂರು ಶಿವಶಂಕರಪ್ಪ ಅವರು ನಮಗೆ ನಮ್ಮ ಸಮುದಾಯಕ್ಕೆ ಇದು ಒಬ್ರಿಗೆ ನಿಲ್ಲಿಸ್ತೀನಿ ಅಂತ ಹೇಳಿದರು. ಅವ್ರು ಆದಮೇಲೆ ಯಾರಿಗೂ ನಿಲ್ಲಿಸ್ತಾ ಇಲ್ಲ. ಇವ್ರು ಏನು ಮಾಡಕತ್ತಾರೆ ಅಂದರೆ ಅವ್ರದ್ದೇ ಕುಟುಂಬಸ್ಥರನ್ನ ಅವರೇ ನಿಲ್ಲಿಸ್ಕೊಂಬಂದು ಅವ್ರದ್ದೇ ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಡವರು ಏನು ಸ್ಥಿತಿಯಲ್ಲಿದ್ದಾರೆ, ಅವ್ರ ಮನೆಗಳೇನಿದ್ದಾರೆ, ಚರಂಡಿ ಸೌಲಭ್ಯ ಏನು, ಇಲ್ಲಿ ಆಟೋ ಸ್ಟ್ಯಾಂಡ್ ನಟ್ಟಿಗಿಲ್ಲ, ಇಲ್ಲಿ ಜನ ಹೆಂಗಿದ್ದಾರೆ, ಏನು ಪರಿಸ್ಥಿತಿ ಅಂದರೆ ಯಾರು ನೋಡಲ್ಲ. ಮತದಾನ ಮಾಡೋಕ್ಕೆ ಇಷ್ಟ ಇಲ್ಲ. ಫಸ್ಟಿಗೆ ಹೇಳ್ಬೇಕಂದ್ರೆ ಈ ಕಡೆ ಸೈಡಿಗೆ ಫಸ್ಟ್ ಇಲ್ಲಿ ಸೈಟ್ ಇದ್ವು, ಇಲ್ಲಿ ಇದು ಅದು ಕರೆಕ್ಟಾಗಿ ಕೊಟ್ಟಿಲ್ಲ. ಕೊಟ್ಟಿದ್ರು ಯಾವ ಜಾಗದಲ್ಲಿ ಕೊಡಬೇಕು ಆ ಜಾಗದಲ್ಲಿ ಕೊಟ್ಟಿಲ್ಲ. ಮತ್ತು ಇಲ್ಲಿ ಗೌರ್ಮೆಂಟ್ ಕಾಲೇಜ್ ಇಲ್ಲ ಯಾರಿಗೂ, ಅಷ್ಟು ದೂರ ಹೋಗ್ಬೇಕು. ಇಲ್ಲಿ ಹೆಣ್ಮಕ್ಳಿಗೂ ತೊಂದರೆ ಆಗುತ್ತೆ ತುಂಬ. ನನ್ನ ಪ್ರಕಾರ ಬೇರೆಯವ್ರಿಗೆ ಕೊಟ್ಟರು ಚಾನ್ಸ್ ಕೊಟ್ಟರೆ ಚೆನ್ನಾಗಿ ಅನಿಸುತ್ತೆ. ಅದ್ರ ತಕ್ಕಂಗೆ ಪಾಠ ಕಲಿಸ್ತೀವಿ. ಅವ್ರ ಅಪ್ಪ ಮಕ್ಕಳು ಅವ್ರದ್ದೇ ಮನೆತನ ನಡ್ಕೊಂಡು ಹೋಗ್ಬೇಕಂದ್ರೆ ನಮ್ಮ ಜನಗಳಲ್ಲಿ ಹೋಗ್ಬೇಕು. ನಮ್ಮವ್ರು ದೊಡ್ಡವ್ರು ಇದ್ದಾರೆ. ಮಿನಿಮಮ್ ಅಂದರೆ ಒಂದು 50,000 60,000 ರೂಪಾಯಿ, ಕನಿಷ್ಠ ಒಂದು 40,000 ಓಟಿಂದ ಸೋತ್ತಾರೆ. ಬೇರೆ ಪಾರ್ಟಿ ಇರ್ತಂದರೆ ಅವರಿಗೆ ಗೊತ್ತಾಗುತ್ತೆ. ಮತ್ತು ಕಾಂಗ್ರೆಸ್ ಬಿಟ್ಟಿದ್ದು ನಾವು ಬೇರೆ ಓಟು ಹಾಕಲ್ಲ, ಕಾಂಗ್ರೆಸ್ಗೆ ಹಾಕಬೇಕು. 38 ವರ್ಷದಿಂದ ಅವರಿಗೆ ನಾವು ಅವ್ರ ತಾತರಿಗೆ ಶಾಮನೂರು ಶಿವಶಂಕರಪ್ಪರಿಗೆ ಗೆಲ್ಸ್ಕೊಂಡು ಬರಾಕತ್ತೀವಿ. ಈ ಉತ್ತರ ಸೈಡ್ಗೆ ಕೆಲಸ ಆಗಿದೆಯಲ್ಲ, ಅಭಿವೃದ್ಧಿ ಕೆಲಸ. ಈ ಸೈಡ್ ದಕ್ಷಿಣ ಸೈಡ್ ಆಗಿಲ್ಲ. ಯಾವುದೋ ಒಂದು ಒಳ್ಳೆ ಸರ್ಕಲ್ನಾಗೆ ಆ ಕಡೆ ಆಗಿದೆಯಲ್ಲ, ಘಡಾಳ್ ಸರ್ಕಲ್ ಮತ್ತು ನಮ್ಮ ಬೋಟೇಜ್ ಸರ್ಕಲ್ ಎಲ್ಲ ಮಾಡಿದ್ದಾರೆ. ಈ ಸೈಡ್ ಏನಿದೆ ನೀವೇ ತೋರಿಸ್ಬಿಡ್ರಿ. ಅದೇನಾಯ್ತು ಸರ್, ಅವ್ರನ್ನ ಬಂಡಾಯನ ಶಮನಗೊಳಿಸಿ ಅವ್ರ ಜೊತೆ ಕುತ್ಕೊಂಡ್ಬಿಟ್ಟು ಹಿರಿಯರೆಲ್ಲ ಕುತ್ಕೊಂಡ್ಬಿಟ್ಟು ಅವ್ರು ಮತ್ತೆ ಮನವೊಲಿಸುವಂಥ ಕೆಲಸವನ್ನು ಮಾಡ್ತೀವಿ ಸರ್. ನಾಮಪತ್ರನ ವಾಪಸ್ ತಗೊಳ್ಳಿಕ್ಕೆ ಏನೇನು ಶತಾಯಗತೆ ಪ್ರಯತ್ನ ಮಾಡೋಕೆ ಅದೆಲ್ಲ ಕೂಡ ಸ್ಟಾರ್ಟ್ ಮಾಡ್ತೀವಿ ಸರ್.